ನೋಡಿ an unknown distribution has a mean of 90 and a standard deviation of 15. Sample of size n is equal to 25 are drawn randomly from the population. Find the probability that the sample mean is between 85 and 92. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. An unknown distribution has a mean is to 90, mu is 90 ಬರ್ಕೊಳ್ಳಿ, and a standard deviation 15, sigma 15, samples is size n is equal to 25. ನೋಡಿ ಯಾವುದೇ ಡಿಸ್ಟ್ರಿಬ್ಯೂಷನ್ ಇರಲಿ ಸೆಂಟ್ರಲ್ ಲಿಮಿಟ್ ಥಿಯರಮ್ ಏನಂತಂದರೆ ಅದನ್ನ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಥಿಯರಮ್ಗೆ ಹೋಲ್ಸ್ಕೂಡ್ ಆಗುತ್ತೆ ಎಲ್ಲ ಡಿಸ್ಟ್ರಿಬ್ಯೂಷನ್ನು ಫಾರ್ ಇನ್ಫಿನಿಟಿ ಪಾಪ್ಯುಲೇಷನ್ ಅಂತ. ಗೊತ್ತಾಗ್ತಿದೆಯಾ? ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮ್ಯೂ ಬರ್ಕೊಳ್ಳಿ, ಸಿಗ್ಮಾ ಬರ್ಕೊಳ್ಳಿ, ಎನ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, z ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ರೂಟ್ ಎನ್ ಅಂತ ಬರ್ಕೊಳ್ಳಿ. z ಬರೆದಾದ್ಮೇಲೆ z ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಹಂಗೆ ಇರಲಿ, ಮ್ಯೂ ಅಂದರೆ 90, ಸಿಗ್ಮಾ ಅಂದರೆ 15, ರೂಟ್ ಎನ್ ಅಂದರೆ ರೂಟ್ 25. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅವ್ರು ಏನು ಕೇಳಿದ್ದಾರೆ, ಫೈಂಡ್ ದಿ ಪ್ರಾಬಿಲಿಟಿ ದಟ್ ದ ಸ್ಯಾಂಪಲ್ ಮೀನ್ ಈಸ್ ಬಿಟ್ವೀನ್, ಅಂದರೆ ನೀವು ಫೈಂಡ್ ಮಾಡಬೇಕಾಗಿರೋ ಪಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 85 to 92. ಇಲ್ಲಿ ನೋಡಿ, ಇಲ್ಲಿ ಅಂದರೆ ಇದ್ರ ಬದಲು ಝೆಡ್ ಬರುತ್ತೆ, ಇಲ್ಲೊಂದು ಝೆಡ್ ವ್ಯಾಲ್ಯೂ, ಇಲ್ಲಿ ಝೆಡ್ ಬರುತ್ತೆ, ಇಲ್ಲೊಂದು ಝೆಡ್ ವ್ಯಾಲ್ಯೂ ರಿಲೇಟೆಡ್ ಟು 85, ಇದು ಝೆಡ್ ವ್ಯಾಲ್ಯೂ ರಿಲೇಟೆಡ್ ಟು 92. ಇದನ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತದೆ? ಇದು ರಫ್ವರ್ಗೂ ಬರೆಯೋಕ್ಕೆ ಹೋಗಬೇಡಿ. ಈಗ ನೋಡಿ, ನಾವು ಫಸ್ಟ್ ಮಾಡ್ಕೊಳ್ಳೋಣ. 15/√25 ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 15 ಡಿವೈಡೆಡ್ ಬೈ √25 ಎಷ್ಟು ಬರುತ್ತೆ ಫೈಂಡ್ ಮಾಡ್ಕೊಳ್ಳಿ. 3 x ಬಾರ್ ಮೈನಸ್ 90 ಡಿವೈಡೆಡ್ ಬೈ 3 z. ಈಗ ಏನು ಮಾಡಬೇಕು, ಇಲ್ಲಿ ಎಕ್ಸ್ ಬಾರ್ ಏನೇನು ಕೊಟ್ಟಿದ್ದಾರೆ, 85 ಮತ್ತು 92. ನೋಡಿ, ಎಕ್ಸ್ ಬಾರ್ 85 ಇದ್ದರೆ z ಏನು ಬರುತ್ತೆ ಫೈಂಡ್ ಮಾಡ್ಕೋಬೇಕು. ಇಫ್ ಎಕ್ಸ್ ಬಾರ್ ಈಸ್ 85, z ಬಂದು 85 ಮೈನಸ್ 90 ಡಿವೈಡೆಡ್ ಬೈ 3 ಇದೆಷ್ಟು ಬರುತ್ತೆ, 85 ಮೈನಸ್ 90 ಡಿವೈಡ್ ಬೈ 3. ಅಂದರೆ ಇದು 2 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು 3 6 2 ಮೈನಸ್ 1.61, z ಈಸ್ ಮೈನಸ್ 1.61. ಇಫ್ ಎಕ್ಸ್ ಬಾರ್ ಈಸ್ 92, z ಈಸ್ 92 ಮೈನಸ್ 90 ಬೈ 3. 92 ಅಂದರೆ ಎಷ್ಟು ಬರುತ್ತೆ, 0.67 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಷ್ಟೇನು ಮಾಡ್ಬೇಕು ನೀವು, ಈಗ ನೆಕ್ಸ್ಟು ಇಲ್ಲಿ ಫೈಂಡ್ ಮಾಡಬೇಕಾಗಿದೆ ಪಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 85 to 92. ಬೇಕಾಗಿರೋದನ್ನು ಪಿ ಆಫ್ ಎಕ್ಸ್ ಬಾರ್ ಗ್ರೇಟರ್ ದೆನ್ 85 ಲೆಸ್ ದೆನ್ 92 ಈಸ್ ಈಕ್ವಲ್ ಟು ಪಿ ಆಫ್. ಈಗ ಎಕ್ಸ್ ಬಾರ್ ಬದಲು ಝೆಡ್ ಹಾಕ್ಕೊಳ್ಳಿ. ಈಗ 85 ಬದಲು ಮೈನಸ್ 1.67 ಹಾಕಿ, 92 ಬದಲು 0.67 ಹಾಕಿ.
ಆಮೇಲೆ ಇಲ್ಲಿ ಏನಾಗುತ್ತೆ, ಈಗ ಇದಕ್ಕೆ ಫಾರ್ಮುಲಾ ನಾವು ಇಟ್ಕೊಳ್ಳಿ. ಪಿ ಆಫ್ ಝೆಡ್ ಮೈನಸ್ ಎ ಟು ಬಿ ಇದ್ರೆ ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ, ಈ ಫಾರ್ಮುಲಾ ನಾವು ಇಟ್ಕೊಳ್ಳಿ. ಇಲ್ಲಿ ಫೈ ಆಫ್ 1.67 ಪ್ಲಸ್ ಫೈ ಆಫ್ 6.67. ಈಗ ಟೇಬಲ್ ಮಾಡಬೇಕು. ಫೈ ಆಫ್ 1.67ಗೆ ಎಷ್ಟು, 0.67ಗೆ ಎಷ್ಟು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ 1.67ಗೆ ಒಂದು 0.4525, 0.67ಗೆ ಒಂದು 0.2486, 1.67ಗೆ 0.4525 ಪ್ಲಸ್ 0.67ಗೆ 0.2486. ನೀವು ಕ್ಯಾಲ್ಕುಲೇಟ್ ಮಾಡೋದು ಯಾವ ಥರ ಅಂದರೆ, ಫಸ್ಟ್ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 ನೋಡಿ, ಮೋಡ್ ಸ್ಟಾರ್ಟ್ ಹೋಗಿ ಅದರಲ್ಲಿ 1 ಸೆಲೆಕ್ಟ್ ಮಾಡಿ, ಎ ಸಿ ಹೊಡೀರಿ, ಶಿಫ್ಟು 1 ಡಿಸ್ಟ್ರಿಬ್ಯೂಷನ್ 2, ಅದರಲ್ಲಿ ಕ್ಯೂ ವ್ಯಾಲ್ಯೂ 1.67 ಕೊಡಿ, 0.4525 ಆಮೇಲೆ 0.67 ಕೊಡಿ, 0.2486 ಆ ಥರ ಮಾಡ್ಬೋದು. ಇದೆರಡು ಆ್ಯಡ್ ಮಾಡಿ, 0.4525 ಪ್ಲಸ್ 0.2486, 0.7011 ಈ ಥರ ಫೈಂಡ್ ಮಾಡಬೇಕು. ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಆ್ಯಂಡ್ ಅನ್ನೋನ್ ಡಿಸ್ಟ್ರಿಬ್ಯೂಷನ್ ಹ್ಯಾಸ್ ಎ ಮೀನ್ ಆಫ್ 90 ಅಂದರೆ ಮ್ಯೂ ಈಸ್ ಈಕ್ವಲ್ ಟು 90, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಿಗ್ಮಾ ಈಸ್ 15, ಸ್ಯಾಂಪಲ್ ಸೈಜ್ n is 25, order and randomly from the population. Find the probability that sample mean is between 85 and 72 ಅಂತ ಕೇಳಿರ್ತಾರೆ. ಫಸ್ಟು z ಬಾರ್ ಅಂದರೆ x ಬಾರ್ ಮೈನಸ್ ಮ್ಯೂ ಬೈ ಸಿಗ್ಮಾ ಬೈ ರೂಟ್ 10, x ಬಾರ್ ಮೈನಸ್ ಮ್ಯೂ ಅಂದರೆ 90 ಡಿವೈಡ್ ಬೈ ಸಿಗ್ಮಾ ಬೈ ರೂಟ್ 10 ಅಂದರೆ 15 ಬೈ ರೂಟ್ 25, 15 ಬೈ ರೂಟ್ 25 ಮಾಡಿದ್ರೆ 3 ಬರುತ್ತೆ. ಇಫ್ x ಬಾರ್ ಈಸ್ 85, z ನ ಫೈಂಡ್ ಮಾಡ್ಕೋಬೇಕು. ಇಫ್ x ಬಾರ್ ಈಸ್ 92, z ನ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಕೇಳಿರೋದೇನು, ಪ್ರಾಬಿಲಿಟಿ ಬಿಟ್ವೀನ್ 85 to 92 ಅಂದರೆ ಪಿ ಆಫ್ ಎಕ್ಸ್ ಬಾರ್ ಬಿಟ್ವೀನ್ 85 to 92ಗೆ ಎಕ್ಸ್ ಬಾರ್ ಬದಲು z ಆಗಬೇಕು, 85 ಬದಲು -1.6 ಆಗಬೇಕು, 92 ಬದಲು 0.67. ಇದು ಟೇಬಲ್ ಅಥವಾ ಇದಕ್ಕೆ ಫೈ ಆಫ್ ಮೈನಸ್ ಎ ಟು ಬಿ ಅಂದರೆ ಪಿ ಆಫ್ ಮೈನಸ್ ಝೆಡ್ ವ್ಯಾಲ್ಯೂ ಮೈನಸ್ ಎ ಟು ಬಿ ಇದ್ದರೆ, ಪಿ ಆಫ್ ಝೆಡ್ ವ್ಯಾಲ್ಯೂ ಮೈನಸ್ ಎ ಟು ಬಿ ಇದ್ದರೆ ಅದಕ್ಕೆ ಫಾರ್ಮುಲಾ ಫೈ ಆಫ್ ಎ ಪ್ಲಸ್ ಫೈ ಆಫ್ ಬಿ, ಫೈ ಆಫ್ 1.67 ಫೈ ಆಫ್ 0.69. ಇದಕ್ಕೆ ಫಾರ್ಮುಲಾ ಇದು, ಅಂದರೆ ಫಾರ್ಮುಲಾ ಅಂತ ಇದ್ದೀನಿ. ಟೇಬಲಿಂದ ಅಥವಾ ಕ್ಯಾಲ್ಸಿಯಿಂದ ತರಿಸ್ಬೇಕು, ಇದನ್ನ ಟೇಬಲಿಂದ ಕ್ಯಾಲ್ಸಿಯಿಂದ ತರಿಸ್ಬೇಕು ಅಥವಾ ಕ್ಯಾಲ್ಸಿಯಿಂದ, ಇದು ಆ್ಯಡ್ ಮಾಡಿದ್ರೆ ಇದು ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.